ಹೊಸಕೋಟೆ ಸಂಕ್ರಾಂತಿ ಸುಗ್ಗಿ ಸಂಭ್ರಮ, ಹಸುಗಳ ಹಬ್ಬ. ದೇಸಿ ಹುಡುಗಿಯಲ್ಲಿ ಬಂದ ರಷ್ಯನ್ ರೂಪದರ್ಶಿಯರು ನಮ್ಮ ಹಳ್ಳಿಯ ರಾಸುಗಳ ಜೊತೆಗೆ ಬಿಂದಾಸ್ ಕ್ಯಾಟ್ ವಾಕ್ ಸಂಕ್ರಾಂತಿ ಸುಗ್ಗಿ ಸಂಭ್ರಮವಾಗಿದೆ. ಅಪ್ಪಟ ದೇಸಿ ಸಂಸ್ಕೃತಿಯಲ್ಲಿ ಸಿಂಗಾರಗೊಂಡ ವಿದೇಶಿ ರೂಪದರ್ಶಿಯರು ಮಾಡೆಲ್ಗಿಂತ ನಾವೇನು ಕಮ್ಮಿ ಅಂತ ವೇದಿಕೆ ಮೇಲೆ ಕ್ಯಾಟ್ ವಾಕ್ ಮಾಡುತ್ತಿರೋ ಹಳ್ಳಿ ಹಸುಗಳು. ಹಸುಗಳ ಜೊತೆ ಬೆಡಗಿಯರ ಕ್ಯಾಟ್ ವಾಕ್. ಹೌದು, ರಷ್ಯಾ ಮಾಡೆಲ್ಗಳ ಜೊತೆ ನಮ್ಮ ಹಳ್ಳಿ ಹಸುಗಳು ಕ್ಯಾಟ್ ವಾಕ್ ಮಾಡಿ ನೋಡುಗರನ್ನ ಫಿದಾ ಮಾಡಿದ ದೃಶ್ಯಗಳು ಕಣ್ಸೆಳೆಯುವಂತೆ ಸಂಕ್ರಾಂತಿಯ ಸೊಗಡನ್ನ ಹೆಚ್ಚಿಸಿತ್ತು. ರೈತನ ಜೀವನಾಡಿಯಾಗಿರುವ ರಾಸುಗಳಿಗೆ ಜನನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ 28 ವರ್ಷಗಳಿಂದ ಸಂಕ್ರಾಂತಿ ವಿಶೇಷವಾಗಿ ತಾಲೂಕಿನಲ್ಲಿ ಹಸುಗಳ ಹಬ್ಬವನ್ನ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಬಾರಿಯೂ ಹಸುಗಳ ಹಬ್ಬವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು, ತಾಲೂಕಿನ ರೈತರು ತಮ್ಮ ಸುತ್ತಮುತ್ತಲಿನ ರಾಸುಗಳನ್ನ ಕರೆತಂದಿದ್ರು. ಜೊತೆಗೆ ಆಕರ್ಷಣೀಯಾಗಿ ರಾಸುಗಳ ಜೊತೆ ಕ್ಯಾಟ್ ವಾಕ್ ಮಾಡಲು ವಿದೇಶಿ ರೂಪದರ್ಶಿಯರನ್ನ ಕರೆಸಿದ್ದು, ರಾಸುಗಳ ಜೊತೆ ರಷ್ಯಾ ಮಾಡೆಲ್ಗಳು ಕ್ಯಾಟ್ ವಾಕ್ ಮಾಡುತ್ತಾ ರಾಸುಗಳ ಹಬ್ಬಕ್ಕೆ ವಿಶೇಷ ಮೆರುಗು ತಂದರು. ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿದ ಹೂಡಿ ವಿಜಯ್, ರೈತರ ಜೀವನಾಡಿ ಆಗಿರುವ ಕಾಮಧೇನುಗಳಿಗೆ 28 ವರ್ಷದಿಂದ ಮೇವು ಹಾಗೂ ಬಹುಮಾನ ವಿತರಿಸುತ್ತಿರುವುದು ಶ್ಲಾಘನೀಯ ಎಂದರು. ನಮ್ಮ ಜಯರಾಜಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ರಾಸುಗಳ ಫ್ಯಾಷನ್ ಶೋ, ಯಾವುದಕ್ಕೂ ಕೂಡ ಈ ಒಂದು ರಾಸುಗಳ ಒಂದು ಫ್ಯಾಷನ್ ಶೋ ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಒಂದು ಮಟ್ಟದಲ್ಲಿ ಈ ಒಂದು ಫ್ಯಾಷನ್ ಶೋ ತೋರಿಸ್ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಜಯನವರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಾವಿರಾರು ರಾಸುಗಳಿಗೆ ಮೇವು ಕೊಡುವಂಥದ್ದು, ಬೂಸ ಮೂಟೆಗಳು ಕೊಡುವಂಥ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಅವ್ರ ತಾಯಿಯವರ ಒಂದು ನೆನಪಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನು ದಾನ ಧರ್ಮ ಮಾಡ್ತೀವೋ ಅದು ಜಯರಾಜನ್ ಅವರಲ್ಲಿ ನೋಡಿ ಕಲಿಬೇಕು ಎಲ್ಲರೂ. ಯಾಕಂದರೆ ಏನು ನಾವು ದಾನ ಧರ್ಮ ಮಾಡ್ತೀವೋ ಮಾಡಿದಷ್ಟು ಹೆಚ್ಚಾಗಿ ನಮಗೆ ಶಕ್ತಿ ಕೊಡ್ತಾರೆ ಭಗವಂತ. ವೇದಿಕೆಯಲ್ಲಿ ಮಾತನಾಡಿದ ಡಾಕ್ಟರ್ ಸಿ ಜಯರಾಜ್ ರವರು, ತಾಯಿ ಹಸುವನ್ನು ಮಾಲೀಕ ಮಾರಿದಾಗ ಅದರ ಕರು ಅನುಭವಿಸುವ ನೋವಿನ ವೇದನೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ದರಿಂದ ಹಸುಗಳಿಗೆ ಮೇವು ವಿತರಣೆ ಮಾಡುತ್ತಿರುವೆ ಎಂದರು. ನಮ್ಮ ತಾಯಿ ತೀರೋಗಿ 10 ವರ್ಷ ಆಯಿತು. 10 ವರ್ಷ ನಾವು ತಾಯಿನ ಈ ಗೋಗಳಲ್ಲಿ ಕಾಣ್ತೇವೆ. ನಮ್ಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಮುಖ್ಯವಾಗಿ ಪ್ರೇರೇಪಣೆ ಅಂದರೆ ನಮ್ಮ ತಾಯಿನೇ. ತಾಯಿ ಹೇಳೋರು, ನಾನು ಒಂದು ಹಸು ಸಾಕಿದ್ದೆ, ಆ ಹಸು ತೊಗೊಂಡೋಗೋವಾಗ ಅದು ಹೋಗ್ತಾನೆ ಇರಲಿಲ್ಲ, ಆದರೂ ಎಳ್ಕೊಂಡೋದ್ರು. ಕಷ್ಟದಿಂದ ಹಸುನ ಮಾರಿದ್ವಿ ಅಂತ ನಮ್ಮ ತಾಯಿ ಹೇಳಿದ ಒಂದು ಮಾತುಗಳು. ಮತ್ತು ಸಂಕ್ರಾಂತಿ ಹಬ್ಬ ಧರ್ಮರಾಯ ದೇವಸ್ಥಾನ ಮೇಲಿನಪೇಟೆಯಲ್ಲಿ ಧರ್ಮರಾಯ ಮೊದಲು ಸಾವಿರಾರು ಹಸು ಬರೋದು ಕಾರ್ಯಕ್ರಮನ, ಅದು 3 ಹಸು 10 ಹಸುಗೆ ಬಂತು. ಆ ಕಾರ್ಯಕ್ರಮ ದೇವಸ್ಥಾನದಿಂದ ಒಪ್ಕೊಂಡು ಆ ತಾಯಿ ಜ್ಞಾಪಕಾರ್ಥವಾಗಿ, ಯಾಕಂದರೆ ಈ ಹಸುಗಳಲ್ಲಿ ನಾವು ತಾಯಿ ಕಾಣ್ತೀವಿ. ಈ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಾಯಿ ಕಾರ್ಯಕ್ರಮ ಮಾಡ್ದಂಗೆ, ಗೋವುಗಳ ಕಾರ್ಯಕ್ರಮ ಮಾಡಿದ್ರೆ ರಾಸುಗಳಿಗೆ ಕೊಡುವಂಥ ಆಹಾರ ಮತ್ತು ರಾಸುಗಳಿಗೆ ವಿಶೇಷವಾಗಿ ಪೂಜಿಸುವಂಥ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರ ಮುಂದೆ ಅತ್ಯುತ್ತಮವಾದಂಥ ರಾಸುಗಳನ್ನು ಸೆಲೆಕ್ಟ್ ಮಾಡಿ ಆ ರಾಸುಗಳಿಗೆ ಬಹುಮಾನವನ್ನು ಮತ್ತು ಅವ್ರನ್ನ ಬೆಳೆಸ್ತಾ ಇರ್ತಕ್ಕಂಥ ಅಥವಾ ಅವ್ರನ್ನ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಆ ರೈತರುಗಳಿಗೆ ಕರೆದು ಸ್ಟೇಜ್ ಮೇಲೆ ಅವರಿಗೆ ಉತ್ತಮವಾದಂಥ ರಾಸುಗಳನ್ನ ಅಥವಾ ಬೆಳೆಸಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ನಮ್ಮ ಜಯರಾಜ್ ಅವರು ಇವತ್ತೇನು ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಒಂದು ಕೆಲಸ. 28 ವರ್ಷದಿಂದ ಹಸುಗಳಿಗೆ ಆಹಾರ ಕೊಡೋದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನನಗೆ ಈಗ ನಾನು 20 ವರ್ಷದಿಂದ ನಾನು ಅವ್ರ ಹತ್ರ ಬೂಸ ತಗೊತಾ ಇದ್ದೀನಿ. ಮತ್ತು ಅವರು ಮೊದಲನೇ ಬಾರಿ ಜಮೀನು ಖರೀದಿ ಮಾಡಿದಾಗ ಜೋಳಕಡ್ಡಿ ಹಾಕಿದ್ರು. ಆಗ ಹಸುಗಳನ್ನ ಅದು ಕಟಾವು ಮಾಡಕ್ಕೆ ಬಿಡ್ದಿರ ಹಸುಗಳಿಗೆ ಅಂತಾನೆ ಹಸುಗಳನ್ನ ಬಿಟ್ಟು
ಅವಾಗೊಂದು ದೊಡ್ಡದಾಗಿ ಮಾಡಿದ್ರು. ಅವತ್ತಿಂದ ಇದನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಬಂದರು. ಈಗ ಒಂದು ಸುಮಾರು 10 ವರ್ಷದಿಂದ ಇದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಥರ ಇಡೀ ಕರ್ನಾಟಕನೆಲ್ಲ, ಇಡೀ ಇಂಡಿಯಾದಲ್ಲೇ ಯಾರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಾರೆಯಾಗಿ ಡಾಕ್ಟರ್ ಸಿ ಜಯರಾಜ್ರವರು ಗೋ ಸೇವೆಯೇ ಗೋವಾರ್ಧನ ಸೇವೆ ಎಂದು ತಿಳಿದು ತನ್ನ ತಾಯಿಯ ಹೆಸರಿನಲ್ಲಿ ಸಂಕ್ರಾಂತಿ ಹಬ್ಬದಂದು ಪಶುಗಳಿಗೆ ಆಹಾರ ವಿತರಣೆ, ಉತ್ತಮ ರಾಸುಗಳಿಗೆ ಬಹುಮಾನ, ಹಾಲು ಉತ್ಪಾದಕರಿಗೆ ಹಾಲಿನ ಕ್ಯಾನ್ ವಿತರಣೆ ಮಾಡಿ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರಿಗೆ ಹಾಗೂ ಕಾಮಧೇನುಗಳಿಗೆ ಅನುಕೂಲ ಮಾಡುವ ಶಕ್ತಿ ದೇವರು ಅವರಿಗೆ ನೀಡಲಿ ಎಂಬುದೇ ನಮ್ಮ ವಾಹಿನಿಯ ಉದ್ದೇಶ. ಎಲ್ಲರಿಗೂ ಧನ್ಯವಾದಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ. ಧನ್ಯವಾದಗಳು.